ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ಗಾಗಿ ನಾವು ಕಾಯೋದಿಲ್ಲ ಅಂತಿದ್ದಾರೆ ಆರೋಪಿಗಳು. ಇಲ್ಲಿ ಇರೋದಿಲ್ಲ, ಜಾಮೀನು ತಂದು ನಮ್ಮನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗಿ ಕುಟುಂಬಸ್ಥರ ಮುಂದೆ ಅಳಲು ತೋಡಿಕೊಳ್ತಾ ಇದ್ದಾರೆ ಆರೋಪಿಗಳು. ದರ್ಶನ್ಗೆ ಜಾಮೀನು ಯಾವಾಗ ಸಿಗುತ್ತೋ ಏನೋ ನಮಗಂತೂ ಗೊತ್ತಿಲ್ಲ. A1 ಅಲ್ಲಿ ಪವಿತ್ರ ಗೌಡ, A2 ದರ್ಶನ್ ಬಗ್ಗೆ ಮುಂದೆ ವಿಚಾರ ಮಾಡೋಣ ಅಂತ ಡಿ ಗ್ಯಾಂಗ್ ಹೇಳ್ತಾ ಇದೆ. ಸೆಂಟ್ರಲ್ ಜೈಲಲ್ಲಿರುವಂತಹ ಆರೋಪಿಗಳ ಮಧ್ಯೆ ಮಾತುಕತೆಯಾಗಿದೆಯಂತೆ. ತಮ್ಮ ಕುಟುಂಬಸ್ಥರು ಭೇಟಿ ಸಂದರ್ಭದಲ್ಲಿ ಬಂದಂತಹ ಟೈಮ್ನಲ್ಲೂ ಕೂಡ ಅವ್ರಿಗೆ ಹೇಳಿದಾರಂತೆ, ದರ್ಶನ್ನ ಬಿಡ್ತಾರೋ ಇಲ್ವೋ ನಮಗಂತೂ ಗೊತ್ತಿಲ್ಲ, ಅವ್ರು ಯಾವಾಗ ಬೇಕಾದರೂ ಹೊರಗಡೆ ಬರಲಿ, ಆದರೆ ನಮ್ಮನ್ನು ಮಾತ್ರ ಕರ್ಕೊಂಡು ಹೋಗಿ ದಯವಿಟ್ಟು ಜಾಮೀನಿಗೆ ಅಪ್ಲೈ ಮಾಡಿ ಅಂತ ಹೇಳಿ A3, A4, A5 ಯಾವೆಲ್ಲ ಬೇರೆ ಆರೋಪಿಗಳಿದಾರಲ್ಲ A1, A2 ಅನ್ನ ಹೊರತುಪಡಿಸಿ ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಕರೆಸ್ಪಾಂಡೆಂಟ್ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಡಿ ಗ್ಯಾಂಗ್ ಅಲ್ಲಿ ದರ್ಶನ್ಗೆನೆ ಬಿಟ್ಬಿಟ್ಟು ನಮ್ಮನ್ನ ಮೊದಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಉಳಿದ ಆರೋಪಿಗಳು ಕುಟುಂಬಸ್ಥರ ಮುಂದೆ ಅಳಲು ತೋಡಿಕೊಳ್ತಿದ್ದಾರಂತೆ. ಹಾಗಾದ್ರೆ ಯಾರ್ಯಾರವರು, ಏನೇನು ಆಗ್ತಾ ಇದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಸಭಾ ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಜೈಲಲ್ಲಿರುವಂತಹ ಆರೋಪಿಗಳ ಮಧ್ಯೆ ಒಂದು ಮಾತುಕತೆ ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ನಟ ದರ್ಶನ್ಗಾಗಿ ಕಾಯದೆ ತಮ್ಮನ್ನ ಬಚಾವಾದ್ರೆ ಸಾಕು ಅನ್ನುವಂತ ಒಂದು ಕಸರತ್ತನ್ನ ಈಗ ಆ ಉಳಿದ ಆರೋಪಿಗಳು ಮಾಡ್ತಾ ಇದ್ದಾರೆ. ತಮ್ಮ ಕುಟುಂಬಸ್ಥರು ಭೇಟಿಗೆ ಬಂದಾಗ ಆರೋಪಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿರುವಂತದ್ದು. ಅಂದ್ರೆ ಏನಾದ್ರೂ ಮಾಡಿ ಜಾಮೀನನ್ನ ತಂದು ಇಲ್ಲಿಂದ ಬಿಡಿಸ್ಕೊಂಡು ಹೋಗಿ ಅನ್ನುವಂತ ಒಂದು ಮಾತನ್ನ ಕುಟುಂಬಸ್ಥರ ಬಳಿ ಆರೋಪಿಗಳು ಹೇಳ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ, ಅದು ಲಭ್ಯವಾಗ್ತಾ ಇರುವಂತದ್ದು. ಜೈಲಲ್ಲಿ ಊಟ ಸರಿ ಇಲ್ಲ, ವಾಸ್ತವ್ಯ ಮಾಡೋಕ್ಕೂ ಕೂಡ ಕಷ್ಟವಾಗ್ತಾ ಇದೆ ಅನ್ನುವಂತ ಒಂದು ಅಳಲನ್ನ ಈಗ ಆರೋಪಿಗಳು ಕುಟುಂಬಸ್ಥರ ಬಳಿ ತೋಡ್ಕೊಳ್ತಾ ಇದ್ದಾರೆ. ನಟ ದರ್ಶನ್ಗಾಗಿ ಕಾಯೋದಕ್ಕೆ ಸಾಧ್ಯವಾಗೋದಿಲ್ಲ, ನಮಗೆ ಮುಖ್ಯವಾಗಿ ನಾವು ಹೊರಗಡೆ ಬರಬೇಕಾಗಿದೆ, ಇನ್ನೂ ಕೂಡ ಕಾಯ್ತಾ ಕೂತ್ರೆ ಆಗೋದಿಲ್ಲ, ಹಾಗಾಗಿ ಬೇಲ್ಗೆ ಅಪ್ಲೈ ಮಾಡಿ ಅನ್ನುವಂತ ಒಂದು ಮಾತನ್ನ ಕುಟುಂಬಸ್ಥರ ಬಳಿ ಇತರೆ ಆರೋಪಿಗಳು ಕೂಡ ಹೇಳ್ತಾ ಇರುವಂತದ್ದು. ನಾವೆಲ್ಲ A5 ಮೇಲೆ ಇರೋದ್ರಿಂದಾಗಿ ನಮ್ಗೆ ಜಾಮೀನು ಸಿಗುತ್ತೆ ಅನ್ನುವಂತ ಒಂದು ಭರವಸೆ ಇದೆ, ಹಾಗಾಗಿ ನಾವು ಬಚಾವಾದ್ರೆ ಸಾಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಆರೋಪಿಗಳೆಲ್ಲರೂ ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಉಳಿದ ಆರೋಪಿಗಳ ಕುಟುಂಬಸ್ಥರಿಂದ ಕೂಡ ಈಗಾಗಲೇ ವಕೀಲರ ಸಂಪರ್ಕ ಕೂಡ ಆಗ್ತಾ ಇದೆ. ಚಾರ್ಜ್ ಶೀಟ್ ಆಗೋವರೆಗೂ ಕಾಯಿರಿ ಅನ್ನುವಂತ ಒಂದು ಮಾತನ್ನ ಕೂಡ ವಕೀಲರು ಬೇರೆಯವರು ಅಂದ್ರೆ ಅವರ ಕುಟುಂಬಸ್ಥರಿಗೆ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇನ್ನೊಬ್ಬರ ಸಹಾಯಕ್ಕೆ ಕುಂತ್ರೆ ಜೈಲಲ್ಲೇ ಉಳಿಬೇಕಾಗುತ್ತೆ ಅನ್ನುವಂತ ಒಂದು ಮಾತೇನಿದೆ ಅದು ಉಳಿದ ಆರೋಪಿಗಳದ್ದಾಗಿರುವಂತದ್ದು. ಹಾಗಾಗಿ ಈಗಲೇ ಜಾಮೀನು ಸಲ್ಲಿಕೆಯನ್ನ ಮಾಡಿ ಅನ್ನುವಂತ ಒಂದು ಮನವಿಯನ್ನ ಕೂಡ ಕುಟುಂಬಸ್ಥರ ಬಳಿ ಆರೋಪಿಗಳು ಮಾಡ್ತಾ ಇರುವಂತದ್ದು. ಇನ್ನು ಈಗಾಗಲೇ ಜಾಮೀನು ಅರ್ಜಿಗೆ ಅನುಕುಮಾರ್ ಸಲ್ಲಿಕೆಯನ್ನ ಮಾಡಿದ್ದಾರೆ, ಅವ್ರದ್ದು ಕೂಡ ಇನ್ನು ಜಾಮೀನು ಅರ್ಜಿ ವಿಚಾರಣೆ ಆಗ್ತಾ ಇರುವಂತದ್ದು. ಇನ್ನು ಕೂಡ ಅವರಿಗೂ ಜಾಮೀನು ಸಿಕ್ಕಿಲ್ಲ. ಉಳಿದ ಆರೋಪಿಗಳು ಕೂಡ ಚಾರ್ಜ್ ಶೀಟ್ ಆದ ಬಳಿಕ ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. ಅಂದ್ರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ಈಗ ಉಳಿದ ಆರೋಪಿಗಳ ಪರಿಸ್ಥಿತಿ ಆಗಿದೆ. ಕಾರಣ ಏನು ಅಂದ್ರೆ ದರ್ಶನ್ ರವರು ಇನ್ನೂ ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಸಿಲ್ಲ, ಪವಿತ್ರ ಗೌಡ ಅವರು ಮೊನ್ನೆ ಸಲ್ಲಿಸಿದ್ದಾರೆ, ಆದ್ರೆ ಉಳಿದಂತ ಆರೋಪಿಗಳು ಕೂಡ ಸಾಕಷ್ಟು ಜನ ಇನ್ನೂ ಸಲ್ಲಿಸಿಲ್ಲ. ಅನುಕುಮಾರ್ ಒಬ್ಬರೇ ಅದರಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಈಗ ಉಳಿದಂತ ಆರೋಪಿಗಳು ಕೂಡ ನಾವು ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅನ್ನುವಂತ ಒಂದು ಮಾತನ್ನ ಕುಟುಂಬಸ್ಥರ ಬಳಿ ಹೇಳಿಕೊಳ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.